ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಇಡಿ ಸಮನ್ಸ್ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದ ಇಬ್ಬರು. ಮೋಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ರಿಲೀಫ್ ಸಿಕ್ಕಂತಾಗಿದೆ. ಇಡಿ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ ಹೈಕೋರ್ಟ್. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ನೋಟಿಸ್ ನೀಡಿತ್ತು. ನೋಟಿಸ್ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು. ಜೊತೆಗೆ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಇಡಿ ಸಮನ್ಸ್ ಪ್ರಶ್ನಿಸಿ ಈ ಇಬ್ಬರು ಭೈರತಿ ಸುರೇಶ್ ಮತ್ತು ಪಾರ್ವತಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಮೋಡಾ ಪ್ರಕರಣದಲ್ಲಿ ಫೈನಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಭೈರತಿ ಸುರೇಶ್ ಅವರಿಗೂ ಕೂಡ ರಿಲೀಫ್ ಸಿಕ್ಕಿರೋದು. ಒಟ್ಟಾರೆ ಈ ಮೋಡಾ ಪ್ರಕರಣ ಏನಿದೆಯಲ್ಲ, ಸಿದ್ದರಾಮಯ್ಯನವರ ಇಡೀ ರಾಜಕೀಯ ವೃತ್ತಿ ಬದುಕಿನಲ್ಲೇ ಅವರಿಗೆ ಕಪ್ಪು ಚುಕ್ಕಿ ಆಗಿಬಿಡುತ್ತೇನೋ ಅನ್ನೋ ಪ್ರಶ್ನೆ ಇತ್ತು. ಇದೇ ಪ್ರಕರಣವನ್ನ ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮುಖೇನ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಈ ಒಂದು ಪ್ರಕರಣ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಕೋರ್ಟ್ ಕ್ಲೀನ್ ಚೀಟ್ ಕೂಡ ಕೊಟ್ಟಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಇಡೀ ರಾಜಕೀಯ ವೃತ್ತಿ ಬದುಕಿನಲ್ಲಿ ಈ ಕಪ್ಪು ಚುಕ್ಕಿ ಆಗಬೇಕಾಗಿದ್ದಂತ ಪ್ರಕರಣದಿಂದ ಹೊರಗಡೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇದರ ಜೊತೆಗೆ ಅವರ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಕಂಟಕ ಇತ್ತು. ಇಡಿ ಅವರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು ಮತ್ತು ಭೈರತಿ ಸುರೇಶ್ ಅವರು. ಆದರೆ ಇಲ್ಲಿ ಕೋರ್ಟ್ ಹೇಳಿರೋದು ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಹೋಗೋ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ, ಅಂದರೆ ಆ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಇಡಿ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ ಹೈಕೋರ್ಟ್. ಅಲ್ಲಿಗೆ ಸಿಎಂ ಯಾವ ರೀತಿಯಾದಂಥ ಬಿಗ್ ರಿಲೀಫ್ ಸಿಕ್ತೋ ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಮತ್ತಿಬ್ಬರಿದ್ರಲ್ಲ, ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್, ಈ ಇಬ್ಬರಿಗೂ ಕೂಡ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ದೂರುದಾರರಂತೂ ಇಲ್ಲ, ನಾವು ಮುಂದೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕ್ಲೀನ್ ಚೀಟ್ ಸಿಕ್ಕಾಗಿದೆ. ಆದರೂ ಕೂಡ ದೂರುದಾರರು ಇಲ್ಲಿ ಗೆದ್ದಿರಬಹುದು, ಆದರೆ ಮುಂದೆ ನಾನು ಸುಮ್ಮನೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಗ್ ವಿಕ್ಟರಿ ಅಂತೂ ಸಿಕ್ಕಾಗಿದೆ. ಈಗ ಮೂಡಾ ಕೇಸ್ನಲ್ಲಿ ಸಿದ್ದು ಫ್ಯಾಮಿಲಿಗೆ ಎರಡನೇ ಗೆಲುವಿದು. ಅಂದರೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ನೀಡಿದ್ದಂಥ ಸಮನ್ಸ್ ರದ್ದು ಆಗಿದೆ. ಇಡಿ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ ಈಗ ಹೈಕೋರ್ಟ್. ಈ ಮೊದಲು ಬಿ ರಿಪೋರ್ಟ್ ಸಲ್ಲಿಸಿದ್ದ ಲೋಕಾಯುಕ್ತ, ಮೂಡಾ ಕೇಸ್ ಸಂಬಂಧ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿತ್ತು. ನೋಡಿ, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಗ್ ವಿಕ್ಟರಿ. ಮೂಡಾ ಕೇಸ್ನಲ್ಲಿ ಸಿದ್ದು ಫ್ಯಾಮಿಲಿಗೆ ಎರಡನೇ ಗೆಲುವು ಸಿಕ್ಕಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ನೀಡಿದ್ದ ಸಮನ್ಸ್ ಅನ್ನ ರದ್ದು ಮಾಡಲಾಗಿದೆ. ಇಡಿ ನೀಡಿದ್ದ ಸಮನ್ಸ್ ರದ್ದು ಮಾಡಿದೆ ಈಗ ಹೈಕೋರ್ಟ್. ಈ ಮೊದಲು ಬಿ ರಿಪೋರ್ಟ್ ಸಲ್ಲಿಸಿತ್ತು ಲೋಕಾಯುಕ್ತದಿಂದ. ಈ ಮೊದಲು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿತ್ತು. ಫೈನಲಿ ರದ್ದಾಗಿದೆ. ಒಟ್ಟಾರೆಯಾಗಿ ಮೂಡಾ ಕೇಸ್ನಲ್ಲಿ ಸಿಎಂ ಫ್ಯಾಮಿಲಿಗೆ ಬಿಗ್ ರಿಲೀಫ್ ಅಂತೂ ಸಿಕ್ಕಾಗಿದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಮುಂದೆ ಬೇರೆಯದ್ದೇ ರೀತಿಯಾದಂಥ ರಾಜಕಾರಣದಲ್ಲಿ ಬೇರೆಯದ್ದೇ ರೀತಿಯಾದಂಥ ಒಂದು ರಾಜಕಾರಣ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಬಿಕಾಸ್ ಎಲ್ಲಿಗೆ ಬಂದಿತ್ತು ಅಂತ ಅಂದರೆ ಅವ್ರ ಕುತ್ತಿಗೆಗೆ ಬಂದಿತ್ತು ಈ ಒಂದು ಪ್ರಕರಣ. ಶತಾಯಗತಾಯ ಅವ್ರು ಕೆಳಗಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಯಾವ ರೀತಿಯಾಗಿ ಆಗ್ರಹಿಸಿದ್ವೋ, ಸ್ವಪಕ್ಷದ ಕೆಲವೊಂದಿಷ್ಟು ನಾಯಕರು ಕೂಡ ಒಳಗೊಳಗೆ ಅದೇ ಕಾಯ್ತಾ ಇದ್ರು. ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತ ಹೇಳಿ, ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಯಾವಾಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಸಿಕ್ತೋ ಆಗ ಸಪ್ಪೆ ಮೋರೆ ಹಾಕಿದವರೇ ಹೆಚ್ಚು. ಇದ್ರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆಯಲ್ಲ, ಇದು ಕೂಡ ಅವರ ವಿರೋಧಿಗಳ ನಿದ್ದೆಗೆಡಿಸಿರುತ್ತೆ ಖಂಡಿತ. ಇದರ ಜೊತೆಗೆ ಇನ್ನು ಮುಂದೆ ಯಾರ್ಯಾರೆಲ್ಲ ಅವರ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅವರಿಗೆಲ್ಲ ನಿಜಕ್ಕೂ ಇದು ನಿರಾಸೆ ಆಗಿರುವಂಥ ವಿಚಾರ. ಇನ್ನು ಮುಂದೆ ಸಿದ್ದರಾಮಯ್ಯನವರ ವರ್ಚಸ್ಸೇ ಬೇರೆ ರೀತಿಯಾಗಿರುತ್ತೆ. ಇಡೀ ರಾಜಕೀಯ ವೃತ್ತಿ ಬದುಕಿನಲ್ಲೇ ಈ ಒಂದು ಪ್ರಕರಣ ಅವರನ್ನು ಕಾಡಿದಷ್ಟು ಇನ್ಯಾವುದೂ ಕಾಡಿಲ್ಲ. ಅದಾದ ನಂತರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ.
ಅದಾದ ನಂತರ ಈಗ ಅವರ ಪತ್ನಿ ಪಾರ್ವತಿ ಅವ್ರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, CM ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಇವತ್ತು ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಯಾಕಂದರೆ ಈ ಹಿಂದೆ ಆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ CM ಪತ್ನಿ ಪಾರ್ವತಿ ಅವರಿಗೆ ಜೊತೆಗೆ ಸಚಿವರಾಗಿರುವಂಥ ಬೈರತಿ ಸುರೇಶ್ ಅವರಿಗೆ ಸಮನ್ಸನ್ನು ಜಾರಿ ಮಾಡಿತ್ತು. ಜಾರಿ ಮಾಡಿ ನೀವು ವಿಚಾರಣೆಗೆ ಹಾಜರಾಗಬೇಕು, ಇದು ಸರಿಸುಮಾರು 5,000 ಕೋಟಿಯ ಹಗರಣ ಇದೆ, ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಪತ್ನಿ ಪಾರ್ವತಿ ಅವರಿಗೆ 2 ಬಾರಿ ಸಮನ್ಸನ್ನು ಜಾರಿ ಮಾಡಿತ್ತು. ಜೊತೆಗೆ ಬೈರತಿ ಸುರೇಶ್ ಅವರಿಗೆ 1 ಬಾರಿ ಸಮನ್ಸನ್ನು ಜಾರಿ ಮಾಡಿತ್ತು. ಜಾರಿ ಮಾಡಿದ್ದನ್ನು ಪ್ರಶ್ನಿಸಿ ಬೈರತಿ ಸುರೇಶ್ ಮತ್ತು CM ಪತ್ನಿ ಪಾರ್ವತಿ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಇದನ್ನ ರದ್ದುಪಡಿಸಬೇಕು, ಸಮನ್ಸನ್ನು ರದ್ದುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅರ್ಜಿಯನ್ನು ಹಾಕಿದ್ರು. ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹೈಕೋರ್ಟ್ 2 ಕಡೆ ವಾದ ಪ್ರತಿವಾದವನ್ನು ಆಲಿಸಿ ಸದ್ಯಕ್ಕೆ CM ಪತ್ನಿಯವರ ವಿರುದ್ಧ ತನಿಖೆಗೂ ಕೂಡ ರದ್ದನ್ನು ಕೊಟ್ಟಿರುವಂಥದ್ದು ಮತ್ತು ಜೊತೆಗೆ ಸಮನ್ಸ್ಗೂ ಕೂಡ ರದ್ದನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಬೈರತಿ ಸುರೇಶ್ ಅವರಿಗೆ ಏನು ಸಮನ್ಸ್ ಕೊಟ್ಟಿದ್ರು, ಸಮನ್ಸನ್ನು ಕೂಡ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಪ್ರಮುಖವಾಗಿ ಫೆಬ್ರವರಿ 20ನೇ ತಾರೀಕು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದರು. CM ಪತ್ನಿ ಪರ CV ನಾಗೇಶ್, ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಅವರು ವಾದವನ್ನು ಮಾಡಿದರು. ಯಾಕಂದರೆ ಈ ಪ್ರಕರಣವು ಲೋಕಾಯುಕ್ತದಲ್ಲಿ FIR ದಾಖಲಾಗಿತ್ತು. FIR ದಾಖಲಾದ 4 ದಿವಸ ಬಳಿಕ ಇಡಿ ಅವರು ECR ದಾಖಲನ್ನ ಮಾಡಿಕೊಂಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ದಾಖಲನ್ನ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಪಾರ್ವತಿಯವರ ಕೈವಾಡ ಇಲ್ಲ. ಜೊತೆಗೆ ಪಾರ್ವತಿಯವರಿಗೆ ಅದು ದಾನದ ಭೂಮಿ ಬಂದಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡಿದ್ರು. ಅದರ ಜೊತೆಗೆ ಬೈರತಿ ಸುರೇಶ್ ಅವರ ಪರ ವಕೀಲರಾಗಿರುವಂತಹ ಸಂತೋಷ್ ಚೌಟ ಅವರು ಕೂಡ ವಾದವನ್ನು ಮಾಡುವಂಥ ಕೆಲಸ ಮಾಡಿದರು. ಇದರಲ್ಲಿ ಬೈರತಿ ಸುರೇಶ್ ಅವರ ಪಾತ್ರವೇನಿಲ್ಲ, ಅವರ ಕೈವಾಡವು ಕೂಡ ಇದರಲ್ಲಿ ಏನಿಲ್ಲ. ಇದನ್ನು ಉದ್ದೇಶಪೂರ್ವಕವಾಗಿ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ತಗಲಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ವಾದ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪ್ರತಿವಾದವಾಗಿ ಇಡಿಯ ವಕೀಲರಾಗಿರುವಂಥ ಅರವಿಂದ್ ಕಾಮತ್ ಅವರು ಕೂಡ ಇದಕ್ಕೆ ಪ್ರತಿವಾದ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಯಾಕಂದರೆ ಸರಿಸುಮಾರು 5,000 ಕೋಟಿ ಹಗರಣ ಇರುವಂಥದ್ದು. ಇದರಲ್ಲಿ CM ಪತ್ನಿ ಪಾರ್ವತಿ ಜೊತೆಗೆ ಬೈರತಿ ಸುರೇಶ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜಕಾರಣಿಗಳು ಕೂಡ ಇದರಲ್ಲಿ ಸೈಟನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಅವರ ಸಂಬಂಧಿಕರು ಕೆಲವೊಂದಿಷ್ಟು ಉದ್ಯಮಿಗಳಿಗೆ ಹೆಸರಿನಲ್ಲಿ ಕೂಡ ಸೈಟ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಕುಲಂಕುಷವಾಗಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಾದ ಮಾಡುವಂಥ ಕೆಲಸವನ್ನು ಮಾಡಿದ್ರು. 2 ಕಡೆ ವಾದವನ್ನು ಆಲಿಸಿದ ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತು CM ಪತ್ನಿ ಪಾರ್ವತಿ ಅವರ ವಿರುದ್ಧವಾಗಿ ಇಡಿ ತನಿಖೆಯನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಅವರಿಗೆ ಸಮನ್ಸನ್ನು ರದ್ದುಪಡಿಸಿ ಇವತ್ತು ಆದೇಶವನ್ನು ಹೊರಡಿಸಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ CM ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣದ ತಲೆ ಬಿಸಿ ಒಂದು ರೀತಿಯಾಗಿ ತಪ್ಪಿದಂತಾಗಿದೆ. ರಾಮ್, ಓಕೆ ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.